ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಐಎಸ್. ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನು ಪ್ರಸ್ತುತಿಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯ. ಸೊ ನಾವು ಇವತ್ತು ಡಿಸ್ಕಸ್ ಮಾಡ್ತಿರುವಂಥದ್ದು, ಇತ್ತೀಚೆಗೆ ಕೇಂದ್ರ ಸರ್ಕಾರ ಬಿಹಾರದ 2 ಸ್ಥಳಗಳನ್ನು ಅಥವಾ ಬಿಹಾರದ 2 ಜೌಗು ಪ್ರದೇಶಗಳನ್ನು ರಾಮ್ಸಾರ್ ಸೈಟ್ಗೆ ಅದನ್ನು ಸೇರ್ಪಡೆ ಮಾಡಲಾಗಿದೆ. ಸೊ ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಸೊ ಅದು ಯಾವ್ಯಾವ ಅಂತ ಬಂದಾಗ, ಮೊದಲಿಗೆ ಒಂದು ಗೋಕುಲ್ ಜಲಾಶಯ ಅನ್ನುವಂಥದ್ದು, ಅದರ ಜೊತೆಗೆ ಇನ್ನೊಂದು ಉದಯ್ಪುರ್ ಜೀಲ್ ಅನ್ನುವಂತಹ 2 ಜೌಗು ಭೂಮಿಗಳನ್ನು ಅಥವಾ ವೆಟ್ಲ್ಯಾಂಡ್ಗಳನ್ನು ರಾಮ್ಸಾರ್ ವೆಟ್ಲ್ಯಾಂಡ್ ಸೈಟ್ಸ್ಗಳ ಒಂದು ಸ್ಥಾನಕ್ಕೆ ಅಥವಾ ಒಂದು ಪಟ್ಟಿಗೆ ಅದನ್ನು ಸೇರಿಸಲಾಗಿದೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ನೋಡ್ತಾರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಬಿಹಾರದಲ್ಲಿ ಈ ಗೋಕುಲ್ ಜಲಾಶಯ ಆಗಿರ್ಬೋದು ಅಥವಾ ಉದಯ್ಪುರ್ ಜೀಲ್ ಅನ್ನುವಂತಹ ಜೌಗು ಭೂಮಿಗಳು, ವೆಟ್ಲ್ಯಾಂಡ್ಸ್ 2 ಇರುವಂಥದ್ದು ಬಿಹಾರದಲ್ಲಿ. ಸೊ ಬಿಹಾರದ ಬಕ್ಸರ್ ಜಿಲ್ಲೆನಲ್ಲಿ ಈ ಗೋಕುಲ್ ಜಲಾಶಯ ಅನ್ನುವಂತಹ ಒಂದು ಜೌಗು ಭೂಮಿ ಅಥವಾ ಒಂದು ವಾಟರ್ ಸೋರ್ಸ್ ಅನ್ನುವಂಥದ್ದು ಇರುವಂಥದ್ದು ಕಂಡು ಬರುವಂಥದ್ದು. ಇದು ಮುಖ್ಯವಾಗಿ ನಮಗೆ ಆಕ್ಸ್ಬೋ ಸರೋವರ ಅಂತ ಕರಿತೀವಿ, ಅಥವಾ ಇದನ್ನ ಶೃಂಗ ಸರೋವರ ಅಂತಾನೂ ಕೂಡ ಕರ್ಕೋತೀವಿ. ಇದು ಗಂಗಾ ನದಿಯ ಒಂದು ಕೆಳ ಹಂತದಲ್ಲಿರುವಂತಹ ಅಥವಾ ಗಂಗಾ ನದಿಯ ಒಂದು ದಕ್ಷಿಣದ ತುದಿಯಲ್ಲಿರುವಂತಹ ಆಕ್ಸ್ಬೋ ಸರೋವರ ಅಂತಾನು ಕೂಡ ಕರ್ಕೋತಾ ಬರ್ತಾರೆ. ಅಂಡ್ ಈ ಒಂದು ಜಲಾಶಯದಲ್ಲಿ ಅಥವಾ ಈ ಒಂದು ನೀರಿನ ಒಂದು ಸರೋವರ ಅಂತ ನಾವೇನು ಕರ್ಕೋತೀವಿ, ಈ ಒಂದು ಗೋಕುಲ್ ಜಲಾಶಯದಲ್ಲಿ 50ಕ್ಕೂ ಹೆಚ್ಚು ಪಕ್ಷಿ ಪ್ರಭೇದಗಳು, ನಾನಾ ವಿಧದ ಪಕ್ಷಿಗಳು ತಮ್ಮ ಆವಾಸ ಸ್ಥಾನವನ್ನ ಹೊಂದಿದವೆ. ಸೊ ಅದ್ರ ಜೊತೆಗೆ ಹತ್ತಿರದ ಈ ಒಂದು ಗೋಕುಲ್ ಜಲಾಶಯದ ಹತ್ತಿರದಲ್ಲಿರುವಂತಹ ಅಥವಾ ಸುತ್ತಮುತ್ತಲಿರುವಂತಹ ನೆರೆಹೊರೆಯ ಒಂದು ಹಳ್ಳಿಗಳಿಗೆ ಇದು ಪ್ರವಾಹ ಸಮಯದಲ್ಲಿ ಒಂದು ಬಫರ್ ಆಗಿ ಕೆಲಸ ಮಾಡುತ್ತೆ. ಯಾಕೆಂದ್ರೆ ಪ್ರವಾಹ ಹೆಚ್ಚು ಉಕ್ಕಿ ಬಂದಾಗ, ಮಳೆ ಹೆಚ್ಚಳವಾದಾಗ ಅಥವಾ ಪ್ರವಾಹ ಏನಾದರೂ ಹರಿದು ಬಂದಾಗ, ಸೊ ಇದು ಬಫರ್ ಸ್ಟಾಕ್ ಆಗಿ ಮತ್ತು ಬಫರ್ ಪ್ಲೇಸ್ ಆಗಿ ಇದು ಕಂಟ್ರೋಲ್ ಮಾಡೋದ್ರ ಮೂಲಕ ಪ್ರವಾಹದ ಒಂದು ಹೆಚ್ಚಿನ ತೀವ್ರತೆ ಇಲ್ಲಿನ ಅಕ್ಕಪಕ್ಕದ ಅಥವಾ ನೆರೆಹೊರೆಯ ಸಮುದಾಯಕ್ಕೆ ತಟ್ಟದ ಹಾಗೆ ನೋಡ್ಕೊಳ್ತಾ ಬರುತ್ತೆ. ಸೊ ಇದು ಮುಖ್ಯವಾಗಿ ನಮಗೆ ಇರುವಂಥದ್ದು. ಇದ್ರ ಜೊತೆಗೆ ಈ ಜಲಾಶಯ ಅಥವಾ ಈ ಒಂದು ಸರೋವರ ಅನ್ನುವಂಥದ್ದು ಸ್ಥಳೀಯರ ಒಂದು ಮೀನುಗಾರಿಕೆಗೆ, ಕೃಷಿಗೆ, ನೀರಾವರಿಗೆ ಒಂದು ಜೀವನೋಪಾಯವನ್ನ ಒದಗಿಸ್ತಾ ಬಂದಿದೆ ಅನ್ನುವಂಥದ್ದು. ಅಂಡ್ ವಾರ್ಷಿಕವಾಗಿ ಗ್ರಾಮಸ್ಥರು, ಈ ಸುತ್ತಮುತ್ತಲ ಗ್ರಾಮಸ್ಥರು ಏನಿರ್ತಾರೆ, ಇದು ಹಬ್ಬದ ಸಮಯದಲ್ಲಿ, ವರ್ಷಕ್ಕೊಮ್ಮೆ ಹಬ್ಬಗಳನ್ನ ಆಚರಣೆ ಮಾಡಲಾಗುತ್ತೆ. ಆ ಹಬ್ಬದ ಸಮಯದಲ್ಲಿ ಈ ಒಂದು ಆಕ್ಸ್ಬೋ ಸರೋವರನ್ನ ಸ್ವಚ್ಛಗೊಳಿಸುವಂಥದ್ದು, ಕ್ಲೀನ್ ಮಾಡುವಂಥದ್ದು ಮತ್ತು ಆ ಮೂಲಕ ಈ ಒಂದು ಸರೋವರವನ್ನ ಅಥವಾ ಈ ಒಂದು ಕೆರೆಯನ್ನ ಯೂಶಲಿ ದೇವರಾಗಿ ಪೂಜಿಸುವ ಮೂಲಕ ವಾರ್ಷಿಕವಾಗಿ ಅದಕ್ಕೆ ಗೌರವವನ್ನು ಕೂಡ ಸೂಚಿಸ್ತಾ ಬರ್ತಾರೆ. ಸೊ ಗೋಕುಲ್ ಜಲಾಶಯ ಬಿಹಾರದ ಬಕ್ಸರ್. ನೆಕ್ಸ್ಟ್ ಎರಡನೇ ಪಟ್ಟಿ ಅಥವಾ ಎರಡನೇ ಸ್ಥಾನ ಯಾವುದು ಅಂತ ನೋಡ್ತಾ ಬಂದಾಗ, ಇನ್ನೊಂದು ಉದಯಪುರ ಜೀಲ್ ಅನ್ನುವಂಥದ್ದು. ಇದು ಕೂಡ ಒಂದು ಲೇಕ್ ಆಗಿರ್ತದೆ. ಇದು ನಿಮಗೆ ಮುಖ್ಯವಾಗಿ ಬಿಹಾರದ ಪಶ್ಚಿಮ ಚಂಪಾರಣ್ ಅನ್ನುವಂತಹ ಜಿಲ್ಲೆನಲ್ಲಿ ಮುಖ್ಯವಾಗಿ ಕಂಡು ಬರುವಂಥದ್ದು. ಪಶ್ಚಿಮದ ಚಂಪಾರಣ್ ಅನ್ನುವಂತಹ ಜಿಲ್ಲೆಯಲ್ಲಿ. ಸೊ ಇದು ಸುತ್ತಲೂ ಒಂದು ಹಳ್ಳಿಯಿಂದ ಸುತ್ತುವರೆದಿರುವಂತಹ ಆಕ್ಸ್ಬೋ ಸರೋವರ ಅಂತ ಕರಿತೀವಿ, ಅಥವಾ ಆಕ್ಸ್ಬೋ ಲೇಕ್ ಅಂತಲೂ ಕೂಡ ಕರೀತಾ ಬರ್ತಾರೆ. ಅಂದ್ರೆ ಶೃಂಗ ಸರೋವರ ಅಂತ ನಾವೇನು ಕನ್ನಡದಲ್ಲಿ ಕರ್ಕೋತೀವಿ. ಸೊ ನದಿಗಳ ಒಂದು ಹರಿವು ಬದಲಾಯಿಸುವ ಮೂಲಕ ಆಗುವಂಥದ್ದು, ಕ್ರಿಯೇಟ್ ಆಗುವಂಥದ್ದು ಈ ಆಕ್ಸ್ಬೋ ಲೇಕ್ಸು ಅಥವಾ ಶೃಂಗ ಸರೋವರಗಳು. ಸೊ ಇಲ್ಲಿ ಮುಖ್ಯವಾಗಿ ನಿಮಗೆ ಭಾರತದ 120ಕ್ಕೂ ಹೆಚ್ಚು ಸಸ್ಯ ಪ್ರಭೇದಗಳು ಇಲ್ಲಿ ಕಂಡು ಬರುತ್ತೆ ಅಂತ ಹೇಳ್ತಾ ಬರ್ತಾರೆ. ಅಂದ್ರೆ ಅಸಿಲಿಕಾರ್ಪಸ್ ರಾಕ್ಸಾಬರ್ಗಿಯಾನಸ್ ಅನ್ನುವಂತಹ ಭಾರತಕ್ಕೆ ನೇಟಿವ್ ಆಗಿರುವಂತಹ, ಸ್ಥಳೀಯವಾಗಿರುವಂತಹ ಗಿಡಮರಗಳ ಜೊತೆಗೆ 280ಕ್ಕೂ ಹೆಚ್ಚು ಪ್ರಭೇದಗಳು, ಅದ್ರ ಜೊತೆಗೆ 35ಕ್ಕೂ ಹೆಚ್ಚು ವಲಸೆ ಪಕ್ಷಿಗಳು ಅಂತ ಕರಿತೀವಿ. ಅಂದ್ರೆ ಯೂಶಲಿ ಫ್ಲೈಯಿಂಗ್ ವೇಸ್ ಅಂತ ನಾವೇನು ಕರ್ಕೋತೀವಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಒಂದು ವಲಸೆ ಪಕ್ಷಿಗಳಿಗೆ, ಮೈಗ್ರೇಟರಿ ಬರ್ಡ್ಸ್ಗಳಿಗೆ ಇದು ಆವಾಸ ಸ್ಥಾನವಾಗಿ, ಸೀಸನಲ್ ವೈಸ್ ಆವಾಸ ಸ್ಥಾನವಾಗಿ ಈ ಬಿಹಾರದಲ್ಲಿರುವಂತಹ ಉದಯ್ಪುರ್ ಜೀಲ್ ಅನ್ನುವಂತಹ ಈ ಒಂದು ನೀರಿನ ಸರೋವರ ಯೂಶಲಿ ವರ್ಕ್ ಮಾಡ್ತಾ ಬರುತ್ತೆ. ಸೊ ಈ ವರ್ಷದಲ್ಲಿ ಅಥವಾ ಬಿಹಾರದಲ್ಲಿ ಇದ್ದಂತಹ 2 ವೆಟ್ಲ್ಯಾಂಡ್ಗಳು. ಅದ್ರ ಜೊತೆಗೆ ವೆಟ್ಲ್ಯಾಂಡ್ ಅಂದ್ರೆ ಏನು ಅಥವಾ ಜೌಗು ಭೂಮಿ ಅಂದ್ರೆ ಏನು ಅಂತ ನೋಡ್ತಾ ಬಂದಾಗ, ಮೊದಲಿಗೆ ವೆಟ್ಲ್ಯಾಂಡ್ ಅನ್ನುವಂಥದ್ದು ಜೌಗು ಹೊಂದಿರುವಂತಹ ಅಥವಾ ಜೌಗು ಪ್ರದೇಶವನ್ನು ಹೊಂದಿರುವಂತಹ ಪೀಟ್ ಲ್ಯಾಂಡ್ ಆಗಿರುವಂತಹ ಅಥವಾ ನೀರಿನ ನೈಸರ್ಗಿಕವಾಗಿರ್ಬೋದು ಅಥವಾ ಕೃತಕವಾಗಿ ಸ್ಥಾಪಿಸಲ್ಪಟ್ಟಂತಹ ಅಥವಾ ಸ್ಥಿರ ನೀರಿನ ಅಂದ್ರೆ ಹರ್ಕೊಂಡು ಹೋಗುವಂತಹ ಅಥವಾ ಒಂದ್ ಕಡೆ ನಿಂತಿರುವಂತಹ ಯಾವುದೇ ನೀರಿನ ಒಂದು ಭೂಮಿಯನ್ನ, ನೀರಿನ ಒಂದು ಪ್ರದೇಶವನ್ನ ನಾವು ಜೌಗು ಭೂಮಿ, ವೆಟ್ಲ್ಯಾಂಡ್ಸ್ ಅಂತ ನಾವು ಕರಿತಾ ಬರ್ತೀವಿ. ಸೊ ಈ ಒಂದು ಜೌಗು ಭೂಮಿ ಎನ್ನುವಂಥದ್ದು ಯಾವಾಗಲೂ ಕೂಡ ಭೂ ಮತ್ತು ಜಲಚರ ಪರಿಸರ ವ್ಯವಸ್ಥೆ, ನಿಮಗೆ ಯೂಶಲಿ ಎನ್ವೈರನ್ಮೆಂಟ್ ಓದಬೇಕಾದ್ರೆ ಗೊತ್ತಾಗ್ತಾ ಬರುತ್ತೆ. ಒಂದು ಭೂಮಿ ಅಂತ ಇದು ಭೂ ಪ್ರದೇಶವಾಗಿರುತ್ತೆ. ಸೊ ಅದ್ರ ಜೊತೆಗೆ ಇದು ನಿಮಗೆ ನೀರಿನ ಪ್ರದೇಶವಾಗಿರುತ್ತೆ. ನೀರು ಅಂತ ಬಂದಾಗ ಅದು ಜಲಚರ ಅಂತ ಕರ್ಕೋತೀವಿ. ನದಿಗಳಾಗಿರ್ಬೋದು, ಸರೋವರಗಳಾಗಿರ್ಬೋದು, ಸಮುದ್ರವಾಗಿರ್ಬೋದು, ಇದು ನಿಮಗೆ ಜಲಚರ ವ್ಯವಸ್ಥೆಯನ್ನು ಹೊಂದಿರುವಂಥದ್ದು. ಇವೆರಡರ ನಡುವೆ ಇರುವಂತಹ ಪ್ರದೇಶವೇನಿರುತ್ತೆ, ನಾವು ಅದನ್ನು ಯೂಶಲಿ ಜೌಗು ಭೂಮಿ ಅಂತ ಕರಿತಾ ಬರ್ತೀವಿ. ಯಾಕಂದ್ರೆ ಭೂಮಿಯ ಮತ್ತು ಜಲಚರ ವ್ಯವಸ್ಥೆ ಎರಡರ
ಒಂದು ಇಂಟರ್ಮೀಡಿಯೇಟ್ ಅಥವಾ ಮಧ್ಯದಲ್ಲಿ ಸಿಗುವಂತಹ ಒಂದು ವ್ಯವಸ್ಥೆ ಏನಿರುತ್ತೆ, ನಾವು ಅದನ್ನ ವೆಟ್ಲ್ಯಾಂಡ್ಸ್ ಅಥವಾ ಜೌಗು ಭೂಮಿ ಅಂತ ಕರೀತಾ ಬರುವಂಥದ್ದು. ಇದು ಪರಿವರ್ತನಾ ವಲಯ ಅಂತಲೂ ಕೂಡ ಕರ್ಕೋತಾರೆ. ಅಂದರೆ ಒಂದು ವ್ಯವಸ್ಥೆಯಿಂದ ಇನ್ನು ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಸ್ಯಗಳಾಗಿರ್ಬೋದು ಅಥವಾ ಪ್ರಾಣಿಗಳಾಗಿರ್ಬೋದು ಎರಡೂ ಕೂಡ ತುಂಬ ವಿಶಿಷ್ಟವಾದಂತಹ ಲಕ್ಷಣಗಳನ್ನು ಹೊಂದಿರುವ ಮೂಲಕ ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲಿ ನಿಮಗೆ ಜೀವ ವೈವಿಧ್ಯ ಕಂಡು ಬರುತ್ತೆ. ಸೊ ಅದರಿಂದಾಗಿ ಇದು ಕೂಡ ನಮಗೆ ಒಂದು ಎನ್ವೈರನ್ಮೆಂಟಲ್ ಕನ್ಸರ್ನ್ ಇದು ತುಂಬಾ ಇಂಪಾರ್ಟೆಂಟ್. ಇನ್ನೊಂದು ಈ ರಾಮ್ಸಾರ್ ಸೈಟ್ ಅಂದ್ರೆ ಏನು, ಯಾಕೆ ಇದನ್ನ ರಾಮ್ಸಾರ್ ಸೈಟ್ಸ್ ಅಂತ ಕರೀತಾ ಬರ್ತಾರೆ ಅಂತ ಬಂದಾಗ 1971ರಲ್ಲಿ ಇರಾನ್ ದೇಶದ ರಾಮ್ಸಾರ್ ಅನ್ನುವಂತಹ ಪ್ರದೇಶದಲ್ಲಿ ಪ್ರಪಂಚದ ನಾನಾ ರಾಷ್ಟ್ರಗಳು ಒಂದೆಡೆ ಸೇರಿ ಈ ಒಂದು ವೆಟ್ಲ್ಯಾಂಡ್ಸ್ಗಳನ್ನ, ಜೌಗು ಭೂಮಿಗಳನ್ನ ಕಾಪಾಡುವ ಮತ್ತು ಇವುಗಳ ಒಂದು ಸುಸ್ಥಿರ ಬಳಕೆಯನ್ನ ಮಾಡಿಕೊಂಡು ಆ ಮೂಲಕ ಪರಿಸರಾತ್ಮಕವಾಗಿ ಮತ್ತು ಆರ್ಥಿಕವಾಗಿ ಸುಸ್ಥಿರತೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಒಂದು ಉದ್ಘೋಷಣೆಯನ್ನ, ಒಪ್ಪಂದವನ್ನ ಮಾಡ್ಕೋತಾರೆ. ಅದುವೇ ರಾಮ್ಸಾರ್ ಅಗ್ರಿಮೆಂಟ್ ಅಂತ ಕರಿತೀವಿ ಅಥವಾ ರಾಮ್ಸಾರ್ ಒಪ್ಪಂದ ಅಂತಾನೂ ಕೂಡ ಕರ್ಕೋತಾರೆ. ಈ ರಾಮ್ಸಾರ್ ಒಪ್ಪಂದದ ಪ್ರಕಾರ ಪ್ರತಿ ರಾಷ್ಟ್ರಗಳು ಕೂಡ ಜೌಗು ಭೂಮಿಗಳೇನಿರ್ತವೆ, ವೆಟ್ಲ್ಯಾಂಡ್ ಏನಿರ್ತವೆ, ಅಂದ್ರೆ ಪರಿಸರಾತ್ಮಕವಾಗಿ ಅಥವಾ ಆ ಒಂದು ಪ್ರದೇಶಕವಾಗಿ ತುಂಬಾ ಇಂಪಾರ್ಟೆನ್ಸ್ ಅನ್ನು ಹೊಂದಿರುವಂತಹ, ಸಾಂಸ್ಕೃತಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ನೈಸರ್ಗಿಕವಾಗಿ ತುಂಬಾ ಇಂಪಾರ್ಟೆನ್ಸ್ ಅನ್ನು ಹೊಂದಿರುವಂತಹ ಪ್ರದೇಶಗಳೇನಿರ್ತವೆ ಅಥವಾ ನೀರಿನ ಭೂಮಿಗಳೇನಿರ್ತವೆ, ನೀರಿನ ಒಂದು ಪೂಲ್ ಅಂತ, ವಾಟರ್ ಪೂಲ್ ಅಂತ ಏನಂತ ಕರಿತೀವಿ, ಅವೇನಿರ್ತವೆ ಅವುಗಳನ್ನ ಪಟ್ಟಿಯನ್ನ ಮಾಡಲಾಗತ್ತೆ. ಅವೇ ರಾಮ್ಸಾರ್ ಸೈಟ್ಸ್ ಅನ್ನುವಂಥದ್ದು. ಸೊ ಈ ರಾಮ್ಸಾರ್ ಒಪ್ಪಂದದ ಮುಖ್ಯ ಕಾರ್ಯ ಏನು ಅಂತ ಅಂದರೆ ಪ್ರದೇಶಗಳ ಈ ಜೌಗು ಭೂಮಿಗಳ ತಾಣನ ಗುರುತಿಸುವಂಥದ್ದು, ಅವುಗಳ ರಕ್ಷಣೆಯನ್ನು ಮಾಡುವಂಥದ್ದು, ಕನ್ಸರ್ವೇಷನ್ ಅನ್ನು ಮಾಡುವಂಥದ್ದು ಅಂಡ್ ಸುಸ್ಥಿರ ಬಳಕೆ ಅಂತ ಕರಿತೀವಿ. ಅಂದರೆ ಸಸ್ಟೈನಬಲ್ ಯುಟಿಲೈಸೇಷನ್ನ ಮಾಡಿಕೊಳ್ಳುವಂಥದ್ದು, ಆ ಮೂಲಕ ಒಂದು ಆರ್ಥಿಕ ಜೀವನೋಪಾಯವನ್ನು ಕಂಡುಕೊಳ್ಳುವಂತಹ ಕೆಲಸವನ್ನು ಮಾಡುವಂಥದ್ದು ಈ ರಾಮ್ಸಾರ್ ಒಪ್ಪಂದದ ಮುಖ್ಯ ಲಕ್ಷಣ ಆಗಿರುತ್ತೆ. ಅಂಡ್ ಇದನ್ನ ಯುನೆಸ್ಕೋ ಅಡಿನಲ್ಲಿ ಈ ರಾಮ್ಸಾರ್ ಸೈಟ್ಸ್ ಅಂತ ಏನು ಕರಿತೀವಿ ಅಥವಾ ರಾಮ್ಸಾರ್ ಒಪ್ಪಂದ ಅಂತ ನಾವೇನು ಕರಿತೀವಿ, ಇದು ಮುಖ್ಯವಾಗಿ ಯುನೆಸ್ಕೋ ಅಡಿನಲ್ಲಿ ನಿಮಗೆ ವರ್ಕ್ ಮಾಡ್ತಾ ಬರುತ್ತೆ ಅನ್ನುವಂಥದ್ದು ಗೊತ್ತಿರಲಿ. ಯುನೆಸ್ಕೋ ಅವರ ಅಡಿನಲ್ಲಿ ಇದಿರುವಂಥದ್ದು. ಅಂಡ್ ಈ ರಾಮ್ಸಾರ್ ಒಪ್ಪಂದಕ್ಕೆ 1982ರಲ್ಲಿ ಭಾರತ ಸಹಿಯನ್ನ ಮಾಡುತ್ತೆ. ಸೊ ಆ ಮೂಲಕ ಇದಕ್ಕೆ ಸದಸ್ಯ ರಾಷ್ಟ್ರವಾಗಿ ಜಾಯ್ನ್ ಆಗ್ತಾ ಬರುತ್ತೆ ಅನ್ನುವಂಥದ್ದು. ಅಂಡ್ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇನ್ನೊಂದು ಮಾಂಟ್ರಿಯಾಲ್ ರೆಕಾರ್ಡ್ಸ್ ಅಂತಾನೂ ಕೂಡ ಕರಿತೀವಿ. ಅಂದ್ರೆ ಈ ಒಂದು ಜೌಗು ಭೂಮಿ ಅಥವಾ ಈ ಒಂದು ರಾಮ್ಸಾರ್ ಪಟ್ಟಿಗಳ ಅಂಡಿನಲ್ಲಿ ಸೊ ಮಾನವ ಚಟುವಟಿಕೆ ಅಥವಾ ಮಾಲಿನ್ಯದಿಂದಾಗಿ ಕ್ಷೀಣಿಸುತ್ತಿರುವಂತಹ ಒಂದು ಪರಿಸರ ವ್ಯವಸ್ಥೆಯನ್ನು ಹೊಂದಿರುವಂತಹ ಏನು ಜೌಗು ಪಟ್ಟಿಗಳಿರ್ತವೆ ಅಥವಾ ಜೌಗು ಪ್ರದೇಶಗಳಿರ್ತವೆ ಅವನ್ನ ಲಿಸ್ಟ್ ಮಾಡ್ತಾರೆ. ಸೊ ಅವನ್ನ ಕಾಪಾಡಿಕೊಳ್ಳುವಂತಹ ನೆಸೆಸಿಟಿ ಹೈ ಇದೆ ಅಂತ ಯಾವುದು ನಾವು ಪ್ರಿಫರ್ ಮಾಡ್ತೀವೋ ಅದುವೇ ಮಾಂಟ್ರಿಯಾಲ್ ರೆಕಾರ್ಡ್ಸ್ ಅಂತ ಕರಿತೀವಿ. ಆಸ್ ಫಾರ್ ದ 2025 ಇನ್ಫಾರ್ಮೇಶನ್ ಅಂದ್ರೆ 2025ನೇ ಸಾಲಿನಲ್ಲಿ ಲಭ್ಯವಾಗಿರುವಂತಹ ಮಾಹಿತಿಯಂತೆ ಭಾರತದಿಂದ ಈ ಎರಡು ಪ್ರದೇಶಗಳನ್ನ ಅಥವಾ ಎರಡು ವೆಟ್ಲ್ಯಾಂಡ್ಗಳನ್ನ ನಾವು ಈ ಒಂದು ರಾಮ್ಸಾರ್ ಮಾಂಟ್ರಿಯಾಲ್ ರೆಕಾರ್ಡ್ಸ್ ಅಂಡರ್ ಅಲ್ಲಿ ಲಿಸ್ಟ್ ಅನ್ನ ಮಾಡಲಾಗಿದೆ. ಅದು ಯಾವುದು ಅಂತ ಬಂದಾಗ ನಿಮಗೆ ಕಿಯೋಲಾಡಿಯೋ ರಾಷ್ಟ್ರೀಯ ಉದ್ಯಾನವನ ರಾಜಸ್ಥಾನದಲ್ಲಿರುವಂಥದ್ದು 1990ನಲ್ಲಿ ಇದನ್ನ ಲಿಸ್ಟ್ ಅನ್ನ ಮಾಡಲಾಯಿತು. 1990ರಲ್ಲಿ ನಿಮಗೆ ಕಿಯೋಲಾಡಿಯೋ ರಾಷ್ಟ್ರೀಯ ಉದ್ಯಾನವನ ನ್ಯಾಷನಲ್ ಪಾರ್ಕ್ಸ್ ಫ್ರಮ್ ರಾಜಸ್ಥಾನಿಂದ. ಅದನ್ನ ನಂತರದಲ್ಲಿ ಲೋಕ್ತಾಕ್ ಸರೋವರ ಅಂತ ಕರಿತೀವಿ ಅಥವಾ ಲೋಕ್ತಾಕ್ ಲೇಕ್ ಅಂತಲೂ ಕೂಡ ಕರ್ಕೋತಾರೆ. ಮಣಿಪುರದಲ್ಲಿ ಇದು ಕಂಡು ಬರುವಂಥದ್ದು 1993ರಲ್ಲಿ ಇದನ್ನ ಲಿಸ್ಟ್ ಮಾಡಲಾಗಿದೆ. ಸೊ ಇದು ನಿಮಗೆ ಈಶಾನ್ಯ ಭಾರತದ ಅತಿ ದೊಡ್ಡ ಒಂದು ಫ್ರೆಶ್ ವಾಟರ್ ಲೇಕ್ ಅಂತಾನು ಕೂಡ ಕರಿತಾ ಬರ್ತೀವಿ. ಫುಂಡಿನ್ಸ್ ಅನ್ನುವಂತಹ ಅಂದ್ರೆ ತೇಲುವ ಸಸ್ಯವರ್ಗ, ಅಂದ್ರೆ ಈ ಒಂದು ಲೇಕ್ನಲ್ಲಿ ಒಂದು ತೇಲುವಂತಹ ಸಸ್ಯವರ್ಗ ಏನಿರುತ್ತೆ ಮಣ್ಣು ಮತ್ತು ಸಾವಯವ ಪದಾರ್ಥಗಳಿಗೆ ಹೆಚ್ಚು ಹೆಸರುವಾಸಿಯಾಗಿದೆ ಅನ್ನುವಂಥದ್ದು ಗೊತ್ತಿರಲಿ. ಅಂಡ್ ಇದ್ರ ಜೊತೆಗೆ ಚಿಲಿಕಾ ಸರೋವರ ಅಂತ ಕೂಡ ಕರಿತೀವಿ ಮತ್ತು ಚಿಲಿಕಾ ಲೇಕ್ ಅನ್ನುವಂಥದ್ದು ಕೂಡ 1993ರಲ್ಲಿ ಲೋಕ್ತಾಕ್ ಲೇಕ್ ಜೊತೆ ಇದನ್ನು ಕೂಡ ಲಿಸ್ಟ್ ಅನ್ನ ಮಾಡಲಾಗಿರುತ್ತೆ. ಬಟ್ ಆ ನಂತರದಲ್ಲಿ ಒಡಿಸ್ಸಾ ಸರ್ಕಾರ ಅಲ್ಲಿ ತೆಗೆದುಕೊಂಡಂತಹ ಒಂದು ರಿಫಾರ್ಮ್ಸ್ಗಳಿಂದಾಗಿ, ಸುಧಾರಣೆಗಳಿಂದಾಗಿ, ಅದರ ಜೊತೆಗೆ ಕನ್ಸರ್ವೇಷನ್ ಆಕ್ಟಿವಿಟೀಸ್ ಇಂದಾಗಿ ಸೊ ಅದರ ಒಂದು ಜೀವ ವೈವಿಧ್ಯತೆ, ಅದರ ಒಂದು ಪೊಟೆನ್ಶಿಯಾಲಿಟಿ ವಾಪಸ್ ಮರುಕಳಿಸುತ್ತೆ. ಅದರಿಂದಾಗಿ 2002ರಲ್ಲಿ ಈ ಮ್ಯಾಂಟ್ರಿಯಾಲ್ ರೆಕಾರ್ಡ್ಸ್ ಇಂದ ನಾವು ಅದನ್ನ ಹೊರತೆಗಿತೀವಿ. ಮ್ಯಾಂಟ್ರಿಯಾಲ್ ರೆಕಾರ್ಡ್ಸ್ ಅನ್ನುವಂಥದ್ದು ಹೆಚ್ಚಿನ ಒಂದು ಅಭದ್ರತೆಯನ್ನ ಹೊಂದಿರುವಂತಹ, ಅಂದ್ರೆ ಹೆಚ್ಚು ಅಲ್ಲಿನ ಪರಿಸರ ವ್ಯವಸ್ಥೆ ಕ್ಷೀಣಿಸ್ತಾ ಇರುವಂತಹ ವ್ಯವಸ್ಥೆ ಏನಿರ್ತವೆ, ಜೌಗು ಭೂಮಿಗಳೇನಿರ್ತವೆ ಅವನ್ನ ಮಾತ್ರನೇ ನಾವು ಈ ಮಾಂಟ್ರಿಯಾಲ್ ರೆಕಾರ್ಡ್ಸ್ ಅಂಡರ್ ಅಲ್ಲಿ ಲಿಸ್ಟ್ ಅನ್ನು ಮಾಡುವಂಥದ್ದು. ಆಸ್ ಫರ್ ರೆಕಾರ್ಡ್ಸ್ ಅಥವಾ ಇತ್ತೀಚಿನ ಒಂದು ಮಾಹಿತಿಯಂತೆ ಭಾರತದಿಂದ ಕೇವಲ 2 ಪ್ರದೇಶಗಳನ್ನ ನಾವು ಮ್ಯಾಂಟ್ರಿಯಾಲ್ ರೆಕಾರ್ಡ್ಸ್ ಅಲ್ಲಿ ಇಟ್ಟಿದ್ದೀವಿ. ಅದು ಕಿಯೋಲಾಡಿಯೋ, ಇನ್ನೊಂದು ಲೋಕ್ತಾಕ್ ಲೇಕ್ ಅನ್ನುವಂಥದ್ದು ಗೊತ್ತಿದೆ.
ಭಾರತ ಮತ್ತು ರಾಮ್ಸಾರ್ ತಾಣಗಳು ನೋಡ್ತಾ ಬಂದಾಗ ಭಾರತದಲ್ಲಿ ಒಟ್ಟಾರೆಯಾಗಿ ಈ ಒಂದು ಏನು ಜಲಾಶಯ ಆಗಿರ್ಬೋದು, ಅಂದ್ರೆ ಯಾವುದು ಗೋಕುಲ್ ಜಲಾಶಯ ಆಗಿರ್ಬೋದು ಮತ್ತು ಉದಯಪುರ್ ಝೀಲ್ ಆಗಿರ್ಬೋದು, ಇವೆರಡರನ್ನು ಸೇರಿಸ್ಕೊಳ್ಳೋದ್ರ ಮೂಲಕ ಭಾರತ 93 ಬರೋಬ್ಬರಿ 93 ವೆಟ್ಲ್ಯಾಂಡ್ಗಳನ್ನು ಹೊಂದಿದೆ ಅನ್ನುವಂಥದ್ದು ಗೊತ್ತಿಲ್ಲ. ಒಟ್ಟಾರೆಯಾಗಿ ಭಾರತದಾದ್ಯಂತ 13.6 ಲಕ್ಷ ಹೆಕ್ಟೇರ್ನಷ್ಟು ವೆಟ್ಲ್ಯಾಂಡ್ಗಳನ್ನು ನಾವು ಈ ಒಂದು ರಾಮ್ಸಾರ್ ವೆಟ್ಲ್ಯಾಂಡ್ಸ್ ಅಥವಾ ರಾಮ್ಸಾರ್ ಏನು ಅಗ್ರಿಮೆಂಟ್ನ ಅಂಡರ್ನಲ್ಲಿ ಲಿಸ್ಟ್ ಅನ್ನ ಮಾಡಿದೀವಿ ಅನ್ನೋಂಥದ್ದು ಗೊತ್ತಿರಲಿ. ಸೊ ಈ ಅಂಕಿಅಂಶಗಳನ್ನು ನೋಡ್ತಾ ಬಂದಾಗ ಭಾರತ 2012ರಲ್ಲಿ ಕೇವಲ ನಿಮಗೆ 26 ವೆಟ್ಲ್ಯಾಂಡ್ಸ್ಗಳನ್ನು ಇತ್ತು. ಬಟ್ ಅದು 2020ರ ವೇಳೆಗೆ 51 ಏರಿಸಲಾಗುತ್ತೆ. 2025ರ ವೇಳೆಗೆ 93 ವೆಟ್ಲ್ಯಾಂಡ್ಸ್ಗಳಿದ್ದಾವೆ. ಈ ಮೂಲಕ ನಿಮಗೆಲ್ಲ ಗೊತ್ತಾಗೋದು ಏನು ಅಂತ ಅಂದರೆ, ಈ ವೆಟ್ಲ್ಯಾಂಡ್ಗಳನ್ನ ಕನ್ಸರ್ವ್ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಎಷ್ಟರ ಮಟ್ಟಿಗೆ ಪ್ರಾಮುಖ್ಯತೆಯನ್ನು ಆಸ್ಥೆಯನ್ನು ವಹಿಸ್ತಾ ಇದೆ ಅನ್ನೋಂಥದ್ದು ಗೊತ್ತಾಗಬೇಕಾಗತ್ತೆ. ಅಂಡ್ ಪ್ರಪಂಚದಾದ್ಯಂತ ಒಟ್ಟಾರೆಯಾಗಿ ಈ ವೆಟ್ಲ್ಯಾಂಡ್ಗಳ ನಂಬರ್ ವೈಸ್ ನೋಡ್ತಾ ಬಂದಾಗ 2ನೇ ಸ್ಥಾನ ಇದೆ ಅನ್ನುವಂಥದ್ದು. ಅತಿ ಹೆಚ್ಚು ವೆಟ್ಲ್ಯಾಂಡ್ ಇರುವಂಥದ್ದು UK ನಲ್ಲಿ, ಅಂದ್ರೆ ಯುನೈಟೆಡ್ ಕಿಂಗ್ಡಮ್ ನಲ್ಲಿ. ಇಂದಿನ ಇಂಗ್ಲೆಂಡ್ ಅಥವಾ ಸ್ಕಾಟ್ಲ್ಯಾಂಡ್ ಮತ್ತೆ ಲೈಕ್ ಏನು ಐರ್ಲೆಂಡ್ ಏನ್ಗಳಿದಾವೆ ಎಲ್ಲವೂ ಸೇರಿಕೊಂಡು UK ನಲ್ಲಿ ನಿಮಗೆ 176 ವೆಟ್ಲ್ಯಾಂಡ್ಗಳನ್ನು ನಾವು ನೋಡ್ತಾ ಬರ್ಬೋದು. 2ನೇ ಸ್ಥಾನದಲ್ಲಿ ಮೆಕ್ಸಿಕೋದಲ್ಲಿ, ಅಂದ್ರೆ ಉತ್ತರ ಅಮೆರಿಕದಲ್ಲಿರುವಂತಹ ಮೆಕ್ಸಿಕೋ ದೇಶದಲ್ಲಿ 144 ವೆಟ್ಲ್ಯಾಂಡ್ಗಳನ್ನು ಲಿಸ್ಟ್ ಮಾಡಲಾಗಿದೆ. ಆ ನಂತರದಲ್ಲಿ ಭಾರತ 3ನೇ ಸ್ಥಾನದಲ್ಲಿ ನಿಮಗೆ 93 ವೆಟ್ಲ್ಯಾಂಡ್ಗಳನ್ನು ಹೊಂದುವ ಮೂಲಕ 3ನೇ ಸ್ಥಾನದಲ್ಲಿದೆ. ಮತ್ತು ಏಷ್ಯಾ ವೈಸ್ ಬಂದಾಗ, ಕಾಂಟಿನೆಂಟ್ ವೈಸ್ ಬಂದಾಗ ಏಷ್ಯಾದಲ್ಲೇ ನಂಬರ್ 1 ಅಂದರೆ 93 ರಾಮ್ಸಾರ್ ಸ್ಥಾನಗಳನ್ನು ಹೊಂದುವುದರ ಮೂಲಕ ಭಾರತ ನಂಬರ್ 1 ಸ್ಥಾನದಲ್ಲಿದೆ. ಯಾವುದರಲ್ಲಿ? ಏಷ್ಯಾ ಕಾಂಟಿನೆಂಟಲ್ಲಿ ಅನ್ನುವಂಥದ್ದು ಕೂಡ ಬೇಕಾಗುತ್ತೆ. ಇತ್ತೀಚೆಗೆ ನಿಮ್ಗೆ ಅವೆರಡು ಜಲಾಶಯಗಳನ್ನ ಇದನ್ನು ಮಾಡಲಾಯಿತು ಅನ್ನುವಂಥದ್ದು. ಅಂಡ್ ಬಿಹಾರದಲ್ಲಿರುವಂತಹ ರಾಮ್ಸಾರ್ ನೋಡ್ತಾ ಬಂದಾಗ ಒಟ್ಟಾರೆಯಾಗಿ 5 ರಾಮ್ಸಾರ್ ಸೈಟ್ಗಳಿದಾವೆ ಇಲ್ಲಿ ಬಿಹಾರದಲ್ಲಿ. ಈಗ 2 ಆಡ್ ಮಾಡಲಾಯಿತು, ಅದುವೇ ಗೋಕುಲ್ ಜಲಾಶಯ ಮತ್ತು ಇನ್ನೊಂದು ಉದಯ್ಪುರ್ ಝೀಲ್ ಅನ್ನುವಂಥದ್ದು. ಇದರ ಜೊತೆಗೆ ಈ ಹಿಂದೆನೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಖಬರ್ ಝೀಲ್ ಅಥವಾ ಖಬರ್ ತಾಲ್ ಅನ್ನುವಂಥದ್ದು ಬೇಗುಸರಾಯ್ ಡಿಸ್ಟಿಕ್ ನಲ್ಲಿ ಇರುವಂಥದ್ದು. ಇನ್ನೊಂದು ನಾಗಿ ಪಕ್ಷಿಧಾಮ, ಇನ್ನೊಂದು ನರ್ತಿ ಪಕ್ಷಿಧಾಮ ಅನ್ನುವಂಥದ್ದು. ಎರಡು ಕೂಡ ನಿಮಗೆ ಜಮುಯಿ ಅನ್ನುವಂತಹ ಏನು ಡಿಸ್ಟಿಕ್ ನಲ್ಲಿ ಕಂಡು ಬರುವಂಥದ್ದು ಇವೆರಡು ಪ್ರದೇಶಗಳಿದ್ದು. ಒಟ್ಟಾರೆಯಾಗಿ ಬಿಹಾರದಲ್ಲಿ 5 ರಾಮ್ಸಾರ್ ಸೈಟ್ಗಳನ್ನು ನಾವು. ಇನ್ನು ಕರ್ನಾಟಕದಲ್ಲಿ ಎಷ್ಟು ರಾಮ್ಸಾರ್ ಸೈಟ್ಗಳಿದಾವೆ ಅಂತ ನೋಡ್ತಾ ಬಂದಾಗ ಕರ್ನಾಟಕದಲ್ಲಿ ಒಟ್ಟಾರೆಯಾಗಿ 4 ರಾಮ್ಸಾರ್ ಸೈಟ್ಗಳನ್ನು ನಾವು ನೋಡ್ತಾ ಬರ್ತೀವಿ. ಮೊದಲಿಗೆ ಕರ್ನಾಟಕದ ಮೊದಲ ರಾಮ್ಸಾರ್ ವೆಟ್ಲ್ಯಾಂಡ್ ಯಾವುದು ಅಂತ ನೋಡ್ತಾ ಬಂದಾಗ ನಮ್ಮ ಮಂಡ್ಯ ಡಿಸ್ಟಿಕ್ ನಲ್ಲಿ ಇರುವಂತಹ ರಂಗನತಿಟ್ಟು ಪಕ್ಷಿಧಾಮ ಇರುತ್ತೆ. ಆನಂತರದಲ್ಲಿ ಅಂದ್ರೆ 2024ರ ಸಾಲಿನಲ್ಲಿ ಅಂಕಸಮುದ್ರ ಪಕ್ಷಿ ಸಂರಕ್ಷಣಾ ಮೀಸಲು ಪ್ರದೇಶ ಆಗಿರ್ಬೋದು, ಅಘನಾಶಿನಿ ಎಸ್ಚುರಿ ಅಥವಾ ನದಿಮುಖ ಇಳಿವೆ ಆಗಿರ್ಬೋದು, ಅಂಡ್ ಗದಗನಲ್ಲಿರುವಂತಹ ಮಾಗಡಿ ಕೆರೆ ಸಂರಕ್ಷಣಾ ಮೀಸಲು ಪ್ರದೇಶಗಳ ಈ 3ಗಳನ್ನು ಕೂಡ 2024ರಲ್ಲಿ ಆಡ್ ಮಾಡಲಾಗುತ್ತೆ. ಆ ಮೂಲಕ ಕರ್ನಾಟಕದಲ್ಲಿ 4 ರಾಮ್ಸಾರ್ ಸೈಟ್ಗಳನ್ನು ನಾವು ಹೊಂದಲಾಗಿದೆ. ಸೊ ಇದಿಷ್ಟು ಸಂಬಂಧಪಟ್ಟಂತಹ ಮಾಹಿತಿ. ಸೊ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.